morning, everyone. It's my pleasure to extend a warm welcome to each and every one of you gathered here for today's volleyball tournament. We are pleased to host the Taluk level volleyball match at our prestigious institution. Volleyball is a popular team sport played globally with teamwork, strategy, and physical fitness. The sport promotes physical activity, social interaction, and mental well being. We are happy to say that our institution focuses both curricular and co-curricular activity to the students such as CET, NEET coaching classes and working towards securing 100% result in the board annual examinations. In 2023-24, we organized a volleyball tournament and cluster level kabaddi match for the high school section. This year, we got one more opportunity to conduct this event in our institution and hope to continue in the years to come. ಯಾವುದೇ ಶುಭ ಕಾರ್ಯವು ದೇವರ ಸ್ಮರಣೆಯಿಂದ ಆರಂಭವಾಗಬೇಕು. ಈಗ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಮೀನಾಕ್ಷಿಯವರು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ. ಓ ಎನ್ನುವ ಗಣಪ ನಾ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ನಾ ಕರೆದಾಗ, ಓ ಎನ್ನುವ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓ ಎನ್ನುವ ಗಣಪ ನಾ ಕರೆದಾಗ, ಓ ಎನ್ನುವ ಗಣಪ. ಮಾಯ ವಿನಾಶಕ ಮೂಷಿಕ ವಾಹನ ಮಾತೃಭವಾನಿ ಪಾರ್ವತಿ ನಂದನ. ಮಾಯ ವಿನಾಶಕ ಮೂಷಿಕ ವಾಹನ ಮಾತೃಭವಾನಿ ಪಾರ್ವತಿ ನಂದನ. ಮಹಾಗಣಪತೆ ಪರಮದಯಾಘನ, ಮಹಾಗಣಪತೆ ಪರಮದಯಾಘನ. ಶಂಭೋ ನಂದನ ಕರೆದೆನು ನಾ, ಶಂಭೋ ನಂದನ ಕರೆದೆನು ನಾ. ಓ ಎನ್ನುವ ಗಣಪ ನಾ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ನಾ ಕರೆದಾಗ, ಓ ಎನ್ನುವ ಗಣಪ. ಶ್ರೀಮತಿ ಮೀನಾಕ್ಷಿಯವರಿಗೆ ಧನ್ಯವಾದಗಳು. Every great event begins with the heartfelt welcome. To do the honor, I request Mr. Mahadev Sir, the Physical Education Director of institution, to welcome the gathering. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ, ನಿಮ್ಮ ದಿನ ಬಂದೇ ಬರುತ್ತದೆ ಎಂದು ಹೇಳುತ್ತಾ ಎಲ್ಲರಿಗೂ ಶುಭ ಮುಂಜಾನೆಗಳು. ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟಕ್ಕೆ ಆಗಮಿಸಿದ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೆ ಮುಂಜಾನೆಯ ನಮಸ್ಕಾರಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ಗೌರವಾನ್ವಿತರಾದ ಮಂಗಳೂರು ಲೋಕಾಯುಕ್ತರಾದ ಕುಮಾರ್ ಚಂದ್ರ KSPS SP ಇವರಿಗೆ ಸೂರಜ್ PU ಕಾಲೇಜಿನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ ಸರ್. I request our chairman sir to present a rose to the chief guest Mr. Kumarachandra sir as a token of respect. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ 200 ಅತಿಥಿಗಳಾಗಿ ಆಗಮಿಸಿರುವ ರವೀಂದ್ರ ರೈ ಸರ್ ನಮ್ಮ ಈ ಅಕಾಡೆಮಿಕ್ ಅಡ್ವೈಸ್ ಆಗಿರ್ತಾರೆ ಸರ್. ಇವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬುರದ ಸ್ವಾಗತವನ್ನು ಕೋರ್ತೇನೆ ಸರ್. It is our privilege to welcome Mr. Ravindra Rai Harakala sir.
Now I request Mr. Ashraf to present the rose. ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರುವ ಜ್ಞಾನದೀಪ ಹಾಗೂ ಸೂರಜ್ PU ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಸ್ ರೇವರ್ಕರ್ ಇವರಿಗೆ ಹೃದಯಾಂತರದಿಂದ ಸ್ವಾಗತವನ್ನು ಕೋರುತ್ತೇನೆ ಸರ್. As a gesture of love and appreciation, I request our respected principal, Mr. Rakshit Kulal sir, to present this rose to our esteemed chairman, Dr. Manjunath S. Revankar sir. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಗಳು ಸರ್. Flowers speak the language of respect. Now, I request Mr. Roshni ma'am to offer the rose to our respected principal, Mr. Rakshit Kulal sir. Thank you, ma'am. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಶ್ರಫ್ ಸರ್ ಉಳ್ಳಾಳ ತಾಲೂಕಿನ ಕ್ರೀಡಾ ಸಂಯೋಜಕರಾಗಿರ್ತಾರೆ ಸರ್. ತಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಸರ್. Mr. Mahadev sir to present a rose to the physical education director, Mr. Ashraf sir. Thank you, sir. ಎಲ್ಲ ಕಾಲೇಜಿನ ದೈಹಿಕ ಶಿಕ್ಷಕಿಯರಿಗೂ ಹಾಗೂ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರ್ತೇನೆ. ಎಲ್ಲ ಆತ್ಮೀಯ ಪತ್ರಿಕೋದ್ಯಮ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಎಲ್ಲ ನನ್ನ ಬೋಧಕೇತರ ಸಿಬ್ಬಂದಿ ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಪೋಷಕರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ, ಕ್ರೀಡೆಯಲ್ಲಿ ಶಿಸ್ತು ಎಂಬುದು ಗುರಿ ಮತ್ತು ಸಾಧನೆಯ ನಡುವಿನ ಸೇತುವೆಯಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಮಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. A big thank you to esteemed guest. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿ ನಮೋಸ್ತುತೆ. ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯುವ ದೀಪವನ್ನು ಪ್ರಜ್ವಲನೆ ಮಾಡುವ ಮೂಲಕ ಈ ಶುಭ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. I now invite our respected principal Rakshit Kulal sir to address a few words on the occasion of today's event. ಮುಂಜಾನೆ ನಮನಗಳು. ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಶಾಲೆ ಮುಡಿಪು ಇಲ್ಲಿ 18 ವರ್ಷ ತುಂಬುತ್ತಾ ಬಂದಿದೆ. ಈ ವರ್ಷದಲ್ಲಿ ಈ ಮುಡಿಪಿನಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮ ಎಜುಕೇಷನನ್ನು ನೀಡಿಕೊಂಡು ಬಂದಿದ್ದೇವೆ. ಸೊ ಏನು ಅಂತ ಹೇಳಿದರೆ, ಮಕ್ಕಳಿಗೆ ಸ್ವಲ್ಪ ವಾಲ್ಯೂಮ್ ಕೊಡಿ. ಮಕ್ಕಳಿಗೆ ಬರೀ ಮಾರ್ಕ್ಸ್ ಇದ್ದರೆ ಸಾಕಾಗೋದಿಲ್ಲ, ಅದರೊಟ್ಟಿಗೆ ಆಟೋಟ ಕಾರ್ಯದಲ್ಲಿ ಕೂಡ ನೀವು ಭಾಗವಹಿಸಬೇಕು. ಸೊ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಒಂದು ಕಂಪ್ಲೀಟಾಗಿ ಎಜುಕೇಷನ್ ಕೊಡುವಂಥ ಒಂದು ಉದ್ದೇಶ. ಯಾಕಂದರೆ ಈಗ ನೀವು ನೋಡಿರ್ಬೋದು ಜಗತ್ತು ಹೇಗಿದೆ ಅಂತ ಹೇಳಿದರೆ, ಮಕ್ಕಳು ಮೊಬೈಲಲ್ಲೇ ಆಟ ಆಡೋದು ಬಿಟ್ಟು ಗ್ರೌಂಡಿಗೆ ಬರೋದಿಲ್ಲ. ನನಗೆ ಅದು ಭಾರಿ ಖುಷಿ ಆಯಿತು. ಇಷ್ಟೊಂದು ಮಕ್ಕಳೆಲ್ಲ ನೀವೊಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ಗೆಲುವು ಸೋಲು ಎಲ್ಲ ಡಿಫ್ರೆಂಟ್. ಅದು ಯಾರಿಗೆ ಒಂದು ಇವತ್ತು ಗೆಲುವು ಬೇಕು ಅಂತ ಇರುತ್ತೆ, ಅದು ಗೆಲುವು ಸಿಗ್ತದೆ. ಸೊ ಸೋತರೂ ಕೂಡ ನೀವು ಇನ್ನೊಂದು ಲೈಫಲ್ಲಿ ಗೆಲ್ತೀರಾ. ಹಾಗೆ ಇಂದಿನ ಕಾರ್ಯಕ್ರಮ ನಾವು 2 ವರ್ಷ ಹಿಂದೆ ವಾಲಿಬಾಲ್ ಒಂದು ಮಾಡಿದ್ವಿ. ನಮಗೆ ಅಶ್ರಫ್ ಸರ್ ಅವರೆಲ್ಲ ಸಪೋರ್ಟ್ ಕೊಟ್ಟಿದ್ರು, ಆಗ ಮಾಡಿ ಅಂತ ಹೇಳಿದರು. ಎಲ್ಲ PT ಟೀಚರ್ಸ್ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಆಗ ಮಾಡಿದಾಗ ಏನಾಯಿತು ಅಂತ ಹೇಳಿದರೆ, ಈ ಮಕ್ಕಳಿಗೊಂದು ವಾಲಿಬಾಲನ್ನು ಕ್ರೇಜ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಯೇ ಸ್ಟಾರ್ಟ್ ಮಾಡಿದ್ದು. ಸೊ ಏನಾಯಿತು, ಈ ಸಲ 7th ಮಕ್ಕಳು ಕೂಡ ಹೋಗಿ ಚಂದ ಮಾಡಿ ಪಾರ್ಟಿಸಿಪೇಟ್ ಮಾಡಿದರು.
ಅವರಿಗೆ ಗೆಲ್ಲಿಕ್ಕೆ ಟ್ರೈ ಮಾಡಿದರು, ಬಟ್ ಆಗಲಿಲ್ಲ. ಬಟ್ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಮಕ್ಕಳಿಗೆ ಆಡಬೇಕು ಅಂತ ಒಂದು ಕಲೆ ಅದು ಕೂಡ ಬೇಕು. ಯಾಕಂದರೆ ಬಾಡಿ ಎಕ್ಸಸೈಸ್ ಆಗದಿದ್ದರೆ ನಮ್ಮ ಮೈಂಡ್ ಓಡೋದಿಲ್ಲ. ನೀವು ಎಷ್ಟೇ ಓದಿದರೂ ಕೂಡ ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಬೇಕು. ಸೊ ಹಾಗಿದ್ದಾಗ ಇಂಥ ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಮಕ್ಕಳೆಲ್ಲ ಆಡಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಇಂದಿಗೆ ಹಲವು ಸ್ಪಾನ್ಸರ್ಸ್ಗಳಿದ್ದಾರೆ. ಪ್ರಥಮವಾಗಿ ಬಾಲಕರ ಫಸ್ಟ್ ಪ್ರೈಸನ್ನು ಮೈತ್ರಿ ಹಾರ್ಡ್ವೇರ್ ಅವರು ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೂ ಬಾಲಕರ ದ್ವಿತೀಯ ಪ್ರೈಸನ್ನು HDFC ಬ್ಯಾಂಕ್ ಲಿಮಿಟೆಡ್ ಮುಡಿಪು ಇವರು ಸಪೋರ್ಟ್ ಮಾಡಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಲೇಟ್ ಎಂ ರಘುನಾಥ್ ಶೆಟ್ಟಿ, ದ್ವಿತೀಯ ಸ್ಕೈ ರೆಸ್ಟೋರೆಂಟ್ ಮುಡಿಪು, ಇವರೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಬರುತ್ತಿದೆ. ಹೀಗಿರಲ್ಲ ಎಲ್ಲ ಸಹಕಾರ ಸೇರಿ ಇಂದಿನ ಕಾರ್ಯಕ್ರಮ ನಡೀತಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು. Esteemed guest of today's function, Mr. Kumar Chandra sir. After the hard work, the farmer offers his gratitude, thanks and felicitations to Mother Earth for his bountiful crop. He rejoices and have his soul full contentment. He celebrates his harvest festival. In the same way, our program will have a colorful glow when we felicitate dignified personalities. Here, present on the dais, the great such potential dynamic person, Honorable Mr. Kumara Chandra. I have great enjoyment in felicitating him. I feel proud of myself to this great opportunity to introduce Mr. Kumara Chandra, who is the ex-personnel of Indian Army. He hails from a prestigious Billava community of Bantwal Taluk, Goltamajal village, Dakshina Kannada. A good son of late B. Dharmana Pujari and late B. Sunanda. Regarding his academic achievements, he is BA, BCA, PGDCA, MBA. His professional record is unique. I feel honored to say that he has served in Indian Army for 23 years in the Madras Regiment. For his excellent performance, he has been awarded 12 service medals and Chief of the Army Staff Commendation Card. The military operations he has monitored are Operation Pava in Sri Lanka, Operation Rakshak, Operation Meghadoot in Siachen Glacier, Operation Vijay in Kargil, and has served in peacekeeping force in Lebanon. His present professional achievements are: he has joined as DYSP KAS 2010. As DYSP served in Vijay Virajpet Kurg Division, Hospet Sub-Division Bellary, SP ISD Mangalore, Additional SP Udupi, Additional SP Dakshina Kannada, and as SP Lokayukta Karavar, and as Additional Charge Mangalore and Udupi. So, I thank you. Thank you, ma'am.
ಬ್ರದರ್ ಸತೀಶ್ ರವರು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. Now I kindly request our Firstly, it is indeed immense to be here in this wonderful event, inaugural session of Taluk level volleyball competition. Respected dignitaries on dais, faculties and children. ಬಹುಶಃ ಇದೊಂದು ಬೋರಿಂಗ್ ಸಬ್ಜೆಕ್ಟ್ ಆಗಿರ್ಬೋದು, ಲೆಕ್ಚರ್ ಕೊಡೋದು. ನಾನು ಈ ಲೆಕ್ಚರ್ನಲ್ಲಿ ಸ್ವಲ್ಪ ಹಿಂದೆ ಏನಿದ್ರು ನಾನು ಭಾಷಣಕಾರ ಅಲ್ಲ. ಆದರೆ ಕೆಲವೊಂದು ಮಾತುಗಳನ್ನು ಈಗಿನ ಸಿಚುವೇಶನ್ ಪ್ರಕಾರ ಯಾವ ರೀತಿ ನಡೀತಾ ಇದೆ ಎಜುಕೇಷನ್, ನಮ್ಮ ಸಮಾಜ ಸಂಸ್ಕೃತಿ ಯಾವ ರೀತಿಯಲ್ಲಿ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ, ಎಜುಕೇಷನ್ ಯಾವ ರೀತಿಯಲ್ಲಿ ನಡೀತಾ ಇದೆ, ಇದನ್ನು ಹೇಳೋದು ತುಂಬ ಅವಶ್ಯಕತೆ. ನಾನು ಕೂಡ ಇದೇ ತಾಲೂಕಿನವನು. ನನಗೆ ಕೂಡ ಇದೊಂದು ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ ಒಂದು ಇಂಥ ಅದ್ಭುತವಾದ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಫೀಸ್ನಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಒಂದು ವಿದ್ಯೆಯನ್ನು ದಾನ ಮಾಡುವಂಥದ್ದು. ಎಲ್ಲ ದಾನಕ್ಕಿಂತಲೂ ದೊಡ್ಡದಾದ ದಾನ ವಿದ್ಯಾದಾನ. ಸೂರಜ್ PU ಕಾಲೇಜ್ ಜ್ಞಾನದೀಪ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಅವರು ಮಾತಾಡುವಾಗ ಕೇಳಿದರು, ನಾವು ಮುಖ್ಯವಾಗಿ ಫೇಲಾದ ಸ್ಟೂಡೆಂಟ್ಗಳನ್ನು ಇಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದೇವೆ. ಅವರನ್ನು 35%ಗೆ ಬರೆಸಿ ಅವರು ಪಾಸ್ ಆದರೆ ಅದೊಂದು ದೊಡ್ಡ ಅಚೀವ್ಮೆಂಟ್. 95%ಗೆ ಅಡ್ಮಿಷನ್ ಕೊಟ್ಟು 99% ತಗೊಳ್ಳೋದು ಇದು ದೊಡ್ಡ ಒಂದು ವಿಶೇಷ ಅಲ್ಲ. ಇವಾಗ ಎಜುಕೇಷನ್ ಏನಾಗಿದೆ, ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ನಾನು ಇಲ್ಲೇ ಒಂದು ಉಡುಪಿಯ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ನಲ್ಲಿ ರೀಸೆಂಟ್ಲಿ ಒಬ್ಬರು ಕಾಲ್ ಮಾಡಿದರು ನನಗೆ, ಸರ್ ನನಗೊಂದು ಅಡ್ಮಿಷನ್ ಬೇಕಿತ್ತು. ಒಬ್ಬರು SP-ನೇ, ನನ್ನ ಬ್ಯಾಚ್ಮೇಟೆ. ಅಲ್ಲಿಗೆ ನಾನು ಅಡ್ಮಿಷನ್ಗಂತೇಳಿ ಹೋದೆ. ಆವಾಗ ಪ್ರಿನ್ಸಿಪಲ್ರವರು ನಮಗೆ ಎಲ್ಲರ ಮುಂದೆನೇ ನನಗೊಂದು ತುಂಬ ಕೆಟ್ಟದಾಗಿ ಮಾತಾಡಿದರು. ನಿಮ್ಮ ಮಗಳು ಇಷ್ಟು ಕಮ್ಮಿ ಪರ್ಸೆಂಟೇಜ್ ತಗೊಂಡು ಬಂದಿದ್ದಾಳೆ, ನಮ್ಮಲ್ಲಿ ಎಲ್ಲ 90% ಎಬವ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಕೊಟ್ಟಿದ್ದೇವೆ. ನಾವು ಇವಳಿಗೆ ಅಡ್ಮಿಷನ್ ಕೊಟ್ಟರೆ ಅವ್ರ ಜೊತೆ ಎಜುಕೇಷನ್ ಹೇಗೆ ಕೊಡಲಿಕ್ಕೆ ಆಗುತ್ತೆ? ಅವ್ರು ಹೇಳಿದರು, ಅವ್ರದ್ದು ಕಮೆಂಟ್ಸ್ ಕರೆಕ್ಟ್ ಆಗಿರ್ಬೋದು, ಆದರೆ ಅದನ್ನು ಪಕ್ಕದಲ್ಲಿ ಕರೆದು ಹೇಳ್ಬೋದಿತ್ತು. ಎಲ್ಲ ಮಕ್ಕಳಿಗೆ ಆ ಒಂದು ಹುಡುಗಿಯ ಮುಂದೆ ಹೇಳುವಾಗ ಅವರಿಗೆಷ್ಟು ಬೇಸರ ಆಗುತ್ತೆ, ಮನಸ್ಸಿಗೆಷ್ಟು ನೋವಾಗುತ್ತೆ. ಓನ್ಲಿ ಎಜುಕೇಷನ್ ಮಾತ್ರ ನಮ್ಮ ಉದ್ದೇಶ ಅಲ್ಲ, ಮೌಲ್ಯಾಧಾರಿತ ಎಜುಕೇಷನ್ ಕೊಡಬೇಕಾಗತ್ತೆ. ಇವಾಗ ಏನಾಗಿದೆ, ಓನ್ಲಿ ಪರ್ಸಂಟೇಜ್ ಮಾತ್ರ ನಮ್ಮ ಏಮ್ ಆಗಿದೆ ಎಜುಕೇಷನ್ನಲ್ಲಿ. 95 ಇದ್ದರೆ 99% ತೆಗಿಬೇಕು, 100% ತೆಗಿಬೇಕು. ಅದು ಬಿಟ್ಟು ನಮ್ಮ ಲೆಫ್ಟ್ ರೈಟಲ್ಲಿ ಏನಾಗುತ್ತೆ ಅಂತೇಳಿ ಯಾರಿಗೂ ಕೂಡ ಜ್ಞಾನ ಇಲ್ಲ. ಮಕ್ಕಳಿದ್ದು ಒಂದೇ ಒಂದು ಏಮ್ ಇರುತ್ತೆ, ಮಾರ್ಕ್ ತೆಗೆಯೋದು ಮಾತ್ರ. ಇದನ್ನ ಎಷ್ಟೊಂದು ವೀಕ್ ಆಗಿದ್ದಾರೆ ಮೆಂಟಲಿ, ಫಿಸಿಕಲಿ. ಓನ್ಲಿ ಅವ್ರದ್ದು ಕಾನ್ಸಂಟ್ರೇಷನ್ ಓನ್ಲಿ ಮಾರ್ಕಲ್ಲಿ ಇರುತ್ತೆ. ಯಾವುದೊಂದು ಚಿಕ್ಕ ವಿಷಯ ಕೂಡ ಒಬ್ಬರು ಪೇರೆಂಟ್ಸ್ ಮೊಬೈಲ್ ತಗೋಬಾರ್ದು, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಕೂಡ
ಚಿಕ್ಕ ಮಕ್ಕಳು ಒಂದು ಸೂಸೈಡ್ ಮಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಎಷ್ಟೋ ಕೇಸ್ ಆಗುತ್ತೆ, ಎಷ್ಟು ಸೈಂಟಿಫಿಕ್ ಇನ್ವೆನ್ಷನ್ಸ್ ನಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಅದಕ್ಕಿಂತಲೂ ಜಾಸ್ತಿ ಅಪಾಯವನ್ನು ತರ್ತಾ ಇದೆ. ಸರಿಯಾಗಿ ಯೂಸ್ ಮಾಡಿದರೆ ನಾವು ಎಲ್ಲೋ ರೀಚ್ ಆಗ್ಬೋದು. ಆದರೆ ಮಕ್ಕಳಿಗೆ ಒಂದು ಹೇಳೋದು, ಏನೇ ಇದ್ದರೂ ನಮ್ಮಲ್ಲಿ ಒಂದು ನಿರ್ದಿಷ್ಟ ಏಮ್ ಇರಬೇಕಾಗತ್ತೆ. ನಮಗೊಂದು ಕಷ್ಟವನ್ನು ಸಹಿಸುವಂಥ ಒಂದು ಮನಸ್ಥೈರ್ಯ ಬೇಕು. ಕೌಟಿಲ್ಯ ಹೇಳ್ತೇನೆ ಒಂದು ಕಡೆ, ಯಾವುದೇ ಒಂದು ಏಮ್ ಇಲ್ಲದ ಲೈಫ್ ರಡ್ಡರ್ಲೆಸ್ ಬೋಟ್ ಅಂತೇಳಿ. ರಡ್ಡರ್ಲೆಸ್ ಬೋಟ್ ಅಂದರೆ ಬೋಟಿಗೆ ಒಂದು ಏನು ಹೇಳ್ತೇವೆ, ಜಲ ಅಂತ ಹೇಳ್ತೇವೆ, ಹಾಯಿ ಅಂತ ಹೇಳ್ತೇವೆ. ಅದಿದ್ದರೆ ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಹೋಗಿ ನಿರ್ದಿಷ್ಟ ಡೈರೆಕ್ಷನ್ಗೆ ಹೋಗಿ ರೀಚ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ದಿದ್ದರೆ ಯಾವ ಸೈಡ್ಗೆ ಗಾಳಿ ಬರುತ್ತೆ ಆ ಕಡೆಗೆ ದೋಣಿ ಹೋಗಿ ಮುಟ್ಟುತ್ತೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗಲ್ಲ. ಸೊ ಮಕ್ಕಳು ಖಂಡಿತವಾಗಿ ಒಂದು ಸರಿಯಾದ ಒಂದು ಡೈರೆಕ್ಷನ್, ಒಂದು ಏಮನ್ನು ಹಿಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಮನೋಸ್ಥೈರ್ಯ, ಮೆಂಟಲ್ ಸ್ಟ್ಯಾಬಿಲಿಟಿ, ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಡೆವಲಪ್ ಮಾಡಬೇಕಾಗತ್ತೆ. ಮೊದಲಿಂದಲೇ ಇತ್ತು ಸ್ಕೂಲಲ್ಲಿ, ಯಾಕೆ ಮಕ್ಕಳು ಇಷ್ಟು ವೀಕ್ ಆಗಿದ್ದಾರೆ ಮೆಂಟಲಿ. ನಾವೆಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ನಮಗೆ 1 ರಿಂದ 4 ನಮ್ಮ ಊರಲ್ಲಿ ಇತ್ತು. 5 ರಿಂದ 6 ಆಗಬೇಕಾದ್ರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಹೈಸ್ಕೂಲ್ ಹೋಗಬೇಕಾದ್ರೆ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ಅವಾಗ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ವಿ ನಾವು. ಇವಾಗ ಏನಾಗುತ್ತೆ, ಮನೆಯಿಂದ ಹೇಳಿದ್ರೆ ಆಟೋ ಬಂದು ರೆಡಿಯಾಗಿರಬೇಕು, ಬಸ್ ರೆಡಿಯಾಗಿರಬೇಕು, ಆ ಬ್ಯಾಗು ಕೂಡ ಪೇರೆಂಟ್ಸ್ ತಗೊಂಡೋಗಿ ಕೊಡಬೇಕು. ಈಗ ಮಕ್ಕಳು ಯಾವುದು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಆದರೂ ಇದು ನಿಮ್ಮದು ಸ್ಪೋರ್ಟ್ಸ್ ಟೈಮ್, ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ. ಆದರೆ ನಿಮಗೆ ಸ್ವಲ್ಪ ಲೋಕಾಯುಕ್ತದ ಬಗ್ಗೆ, ಲೋಕಾಯುಕ್ತ ಅಂದ್ರೇನು, ಅದರ ಕಾರ್ಯ ವೈಖರಿ ಏನಿದೆ, ಯಾವ ರೀತಿಯಲ್ಲಿ ಪ್ರಕರಣ ದಾಖಲಾಗತ್ತೆ, ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕಾಯುಕ್ತ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಪ್ರಾರಂಭವಾದಂಥ ಸ್ವತಂತ್ರ ಸಂಸ್ಥೆ. ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ್ ಇದೆ, ಬಹುಶಃ ನೀವು ಸೋಷಿಯಲ್ ಸ್ಟಡೀಸ್ನಲ್ಲಿ ಓದಿರ್ಬೋದು. ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ಅಂತ ಹೇಳ್ತಾರೆ. ಲೋಕಾಯುಕ್ತ ಮುಖ್ಯವಾಗಿ ಜಡ್ಜಸ್ಗಳನ್ನು ಒಳಗೊಂಡಿರುತ್ತೆ. ಲೋಕಾಯುಕ್ತ ಅವರು ಕನಿಷ್ಠ 10 ವರ್ಷ ಹೈಕೋರ್ಟಲ್ಲಿ ಸೇವೆ ಸಲ್ಲಿಸಿರಬೇಕಾಗಿರುತ್ತೆ. ಉಪಲೋಕಾಯುಕ್ತ ಅವರು ಕನಿಷ್ಠ 5 ವರ್ಷ ಹೈಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಸೇವೆ ಸಲ್ಲಿಸಿರಬೇಕಾಗತ್ತೆ. ಅದರ ಕೆಳಗೆ ಸುಮಾರು 35 ಜಿಲ್ಲಾ ನ್ಯಾಯಾಧೀಶರ ದರ್ಜೆಯ ನ್ಯಾಯಾಧೀಶರುಗಳು ಇರ್ತಾರೆ. ಸೊ ಅವರನ್ನು ಅಸಿಸ್ಟ್ ಮಾಡೋಕ್ಕೆ ಒಂದು ಪೊಲೀಸ್ ವಿಂಗ್ ಇರುತ್ತೆ. ಆ ಪೊಲೀಸ್ ವಿಂಗ್ ಹೆಡ್ ಒಬ್ಬರು ADGP ಇರ್ತಾರೆ, ಅದರ ಕೆಳಗಡೆ IGP. ಬಹುಶಃ ಇದರ ಬಗ್ಗೆ ಯಾರಿಗೆ ಅರ್ಥ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೂ ಕೂಡ ಲೋಕಾಯುಕ್ತದ ಮುಖ್ಯ ಉದ್ದೇಶ ಏನು? ಲೋಕಾಯುಕ್ತದ ಮುಖ್ಯ ಉದ್ದೇಶ ಭ್ರಷ್ಟಾಚಾರವನ್ನು ತಡೆ ಮಾಡುವುದು, ಭ್ರಷ್ಟಾಚಾರ ತಡೆಗಟ್ಟುವುದು. ಲೋಕಾಯುಕ್ತದಲ್ಲಿ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಪ್ರಕರಣ ಮಾತ್ರ ದಾಖಲಾಗುತ್ತೆ. ಯಾವುದೇ ಸಿವಿಲಿಯನ್ ಮೇಲೆ ಕೇಸ್ ರಿಜಿಸ್ಟರ್ ಆಗಲ್ಲ. ಹಾಗಂತ ಯಾರಾದರೂ ಏಜೆನ್ಸ್ ಥರ ಕೆಲಸ ಮಾಡಿದರೆ, ಈಗ ಹೆಚ್ಚಿನವರಿಗೆ ಕೆಲವರಿಗೆ ಗೊತ್ತಿರ್ಬೋದು, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಎಷ್ಟು ಕಷ್ಟಪಡಬೇಕು, ಇನ್ಕಮ್ ಸರ್ಟಿಫಿಕೇಟ್ಗೆ ಎಷ್ಟು ಕೊಟ್ಟರೆ ಬೇಗ ಸಿಗುತ್ತೆ, ಕೊಡದಿದ್ದರೆ ತಿರುಗಾಡ್ತಲೇ ಇರಬೇಕು. ಸೊ ಈ ಪರಿಸ್ಥಿತಿ ಬಂದಿದೆ. ಎಲ್ಲ ಆಫೀಸ್ನಲ್ಲಿ ಒಬ್ಬೊಬ್ಬರು ಒಂದೊಂದು ಸೆಕ್ಷನ್ಗೆ 1-2 ಏಜೆನ್ಸಿಗಳು ನಡೀತಾ ಇದ್ದಾರೆ. ಸೊ ಏಜೆನ್ಸಿಗಳು ಈ ಭ್ರಷ್ಟಾಚಾರದಲ್ಲಿ ಸೇರಿಕೊಂಡ್ರೆ ಅವರು ಕೂಡ ಲೋಕಾಯುಕ್ತ ಆ್ಯಕ್ಟಲ್ಲಿ ಬರ್ತಾರೆ. ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ವಿಶೇಷವಾದ ಅಧಿಕಾರ ಇದೆ. ಯಾವುದೇ ಒಂದು ಇಲಾಖೆಯ
ಯಾವುದೇ ಕಚೇರಿಗೆ ಯಾವಾಗ ಬೇಕಾದರೂ ಸರ್ಪ್ರೈಸ್ ವಿಸಿಟ್ ಕೊಡ್ಬೋದು, ಇನ್ಕ್ಲೂಡಿಂಗ್ ಅಂಗನವಾಡಿ, ಹಾಸ್ಟೆಲ್ಸ್, ಯಾವುದೇ ಒಂದು ಅಲ್ಲಿಯ ವೈಖರಿ ಹೇಗಿದೆ, ಪೆಂಡಿಂಗ್ ವರ್ಕ್ ಎಷ್ಟಿದೆ, ಪೆಂಡಿಂಗ್ ವರ್ಕ್ ಇದ್ದರೆ ಅದು ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಆಗುತ್ತೆ, ಅದರ ಮೇಲೇನೂ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಯಾವುದೇ ಕಸ ವಿಲೇವಾರಿ ಆಗದೇ ಇರೋದು, ಮಕ್ಕಳೇನು ಮಾಡಬೇಕು, ನಿಮ್ಮ ಕರ್ತವ್ಯ ಏನಿದೆ. ಈಗ ಎಲ್ಲರೂ PU ಲೆವೆಲ್ ಇದ್ದೀರಿ, ಎಲ್ರಿಗೂ ಗೊತ್ತಿದೆ. ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಬರುತ್ತೆ. ನಮ್ಮ ಸುತ್ತಮುತ್ತಲು ಕೂಡ ಏನಾಗುತ್ತೆ, ತಪ್ಪು ನಡೀತಿದ್ರೆ ಅದನ್ನು ನಾವು ವಿರೋಧಿಸಬೇಕಾಗತ್ತೆ, ಮಾಹಿತಿಯನ್ನು ಕೊಡ್ಬೋದು. ಲೋಕಾಯುಕ್ತದಲ್ಲಿ ಮುಖ್ಯವಾಗಿ 2 ಆ್ಯಕ್ಟಲ್ಲಿ ಕೆಲಸ ಮಾಡುತ್ತೆ. ಒಂದು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984, ಇನ್ನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988, ಅಮೆಂಡೆಡ್ ಟು 2018. ಸೊ ಇದರ ಪ್ರಕಾರ 2 ಥರದ ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಇದ್ದು ನಮ್ಮ ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರಲ್ಲಿ ರಿಜಿಸ್ಟರ್ ಆಗುತ್ತೆ. ಯಾವುದಾದ್ರೂ ಯಾರಿಗಾದ್ರೂ ಸಮಸ್ಯೆ ಇದ್ದಲ್ಲಿ ನೀವು ನಮಗೆ ಕಂಪ್ಲೇಂಟ್ ಕೊಡಬಹುದು. ಎಲ್ಲ ಆಫೀಸ್ನಲ್ಲಿ, ಇನ್ಸ್ಟಿಟ್ಯೂಷನ್ನಲ್ಲಿ ಲೋಕಾಯುಕ್ತದ ಒಂದು ನಾಮಫಲಕ ಇದೆ, ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲಿ ಭ್ರಷ್ಟಾಚಾರ ನಡೀತದೆ ನೀವು ನಮಗೆ ಕಂಪ್ಲೇಂಟ್ ಕೊಡ್ಬೋದು. ಡಿಪಾರ್ಟ್ಮೆಂಟ್ ಒಳಗಡೆ ಬಹುಶಃ ಇದೊಂದು ಅನುದಾನ ರಹಿತ ಇನ್ಸ್ಟಿಟ್ಯೂಷನ್ ಅಂತೇಳಿ ತಿಳ್ಕೊಂಡಿದ್ದೇನೆ. ಸೊ ಇದು ನಮಗೆ ಬರಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ. ಆದರೆ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ತುಂಬಾ ಕರಪ್ಷನ್ ಇದೆ, ಭ್ರಷ್ಟಾಚಾರ ಇದೆ. ನಮಗೆ ಈ ಟೀಚರ್ಸದ್ದು ತುಂಬ ಕಂಪ್ಲೇಂಟ್ ಬರುತ್ತೆ. BO ಆಫೀಸ್ನಲ್ಲಿ ಹಣ ಕೊಟ್ಟರೆ ಮಾತ್ರ 2,000 ಕೊಟ್ಟರೆ ಬಿಲ್ ಸ್ಯಾಂಕ್ಷನ್ ಆಗುತ್ತೆ. ಮಂತ್ಲಿ ಸ್ಯಾಲರಿಗೆ ಕೂಡ ಹಣ ಕೊಡಬೇಕಾಗತ್ತೆ. ಟೀಚರ್ಸ್ ಅವ್ರದ್ದು ಲೀವ್ಗೆ ಕೂಡ ಹಣ ಕೊಟ್ಟರೆ ಲೀವ್ ಸ್ಯಾಂಕ್ಷನ್ ಆಗುತ್ತೆ. ರೀಸೆಂಟ್ಲಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲೇ ಯಾರೋ ಒಬ್ಬರದು ಹಸ್ಬೆಂಡ್ ಡೆತ್ ಆಗಿದ್ದರು, ಅದಕ್ಕೆ ಕೂಡ ಹಣ ಕೊಟ್ಟರ ನಂತರನೇ ಲೀವ್ ಸ್ಯಾಂಕ್ಷನ್ ಆಗಿದೆ. ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಟೀಚರ್ಸ್ ತುಂಬ ಸಾಫ್ಟ್, ಯಾರು ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ. ಹೇಳ್ತಾರೆ ಫೋನ್ ಮಾಡಿ, ಸರ್ ಕಂಪ್ಲೇಂಟ್ ಬಂದರೆ ನಮಗೆ ಆಮೇಲೆ ತೊಂದರೆ ಮಾಡ್ತಾರೆ. ಯಾರೋ ಧೈರ್ಯ ಮಾಡಬೇಕಾಗತ್ತೆ. ಈಗ ನಾನಿಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಸ್ಟೂಡೆಂಟ್ಸ್ ಇನ್ನು ನಿಮಗೆ ಇದರದ್ದು ಸಮಸ್ಯೆ ತುಂಬಾ ಬರ್ಬೋದು ನಿಮ್ಮ ಮುಂದಿನ ದಿನಗಳಲ್ಲಿ. ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರಬೇಕು. ಸುಮ್ಮನೆ ಫೋನ್ ಮಾಡಿ ಹೇಳಿದರೆ ಆಗಲ್ಲ. ಎಲ್ಲದಕ್ಕೂ ಒಂದೊಂದು ಪ್ರೊಸೀಜರ್ ಇರುತ್ತೆ. ಅದರ ಪ್ರಕಾರ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಸೊ ಇದಕ್ಕಿಂತ ಜಾಸ್ತಿ ಲೋಕಾಯುಕ್ತದ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಮಕ್ಕಳೆಲ್ಲ ಗೇಮ್ನ ಮೂಡಲ್ಲಿ ಇದ್ದಾರೆ. ವಾಲಿಬಾಲ್ ಮ್ಯಾಚ್, ವಾಲಿಬಾಲ್ ಅಂದರೆ ಸುಮಾರು ಒಂದು ಹ್ಯಾಂಡ್ಬಾಲ್, ಥ್ರೋಬಾಲ್, ಹಲವು ಗೇಮ್ಗಳದ್ದು ಒಂದು ಮಿಕ್ಸ್ಚರ್. ಇದು ಮೊದಲಾಗಿ 1895 ಅಮೆರಿಕದಲ್ಲಿ ಪ್ರಾರಂಭವಾಯಿತು. ಇದರಲ್ಲಿ ಒಂದು ಎಲ್ಲರೂ ಕೋಆಪರೇಷನ್ ಇರಬೇಕಾಗತ್ತೆ, ಟೀಮ್ ಸ್ಪಿರಿಟ್ ಇರಬೇಕಾಗತ್ತೆ. ಈ ಒಂದು ಕಾಂಪಿಟೇಷನ್ ಸಕ್ಸಸ್ಫುಲ್ ಆಗಲಿ, ಸ್ಪೋರ್ಟ್ಸ್ಮನ್ ಸ್ಪಿರಿಟಿಂದಾಗಿ ಆಡಬೇಕು. ನೀವು ಯಾರು ಆಡುವವರು ಮಕ್ಕಳು, ಅದೇ ರೀತಿ ಅದನ್ನು ನೋಡುವವರು ಕೂಡ ಅದರದ್ದು ಒಂದು ಜಾಯನ್ನು ಪಡಿಬೇಕು. ಈ ಒಂದು ಕ್ರೀಡಾಕೂಟವು ಯಶಸ್ವಿಯಾಗಿ ನಡೀಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. For sparing your time and sharing such thoughtful word with us. Manager of HDFC Bank, I welcome you wholeheartedly, sir. I request Nishmita ma'am to present Mr. Mallana Gowda.
It's time to felicitate our esteemed chief guest, Mr. Mallana Gowda sir. Mallanna Gowda sir, HDFC Bank Manager, Mudipu Valaya. ಇವತ್ತಿನ ಅತಿಥಿಯಾದಂತಹ ಮಿಸ್ಟರ್ ಮಲ್ಲಣ್ಣ ಗೌಡ ಸರ್ ಇವರು ಇವತ್ತಿನ ಈ ಕಾರ್ಯಕ್ರಮದ ಕುರಿತು ತಮ್ಮ ಶುಭ ಆರೈಕೆಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ ಸರ್. ಗುಡ್ ಮಾರ್ನಿಂಗ್ ಆಲ್. ಎಲ್ಲ ಸ್ಟೂಡೆಂಟ್ಸ್ಗೂ ಶುಭ ಮುಂಜಾನೆ. ಇಲ್ಲಿ ನೆರೆದಿರುವ ಎಲ್ಲ ಗೆಸ್ಟ್ಗೂ ಕೂಡ ನನ್ನ ಕಡೆಯಿಂದ ಶುಭ ಮುಂಜಾನೆ. ಇವತ್ತು ಇಲ್ಲಿ ಸೂರಜ್ PU ಕಾಲೇಜ್ ಕ್ಯಾಂಪಸಲ್ಲಿ ವಾಲಿಬಾಲ್ ಕಾಂಪಿಟೇಷನ್ ನಡೆಸ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾಯಿದೆ. ಇಂಥ ಸಣ್ಣ ಸಣ್ಣ ಪ್ಲೇಸ್ಗಳಲ್ಲೂ ಕೂಡ ಇವರು ಉಳ್ಳಾಲ ತಾಲೂಕಿನ ಜನರ ಕ್ರೀಡಾಭಿಮಾನಿಗಳನ್ನು ಮತ್ತು ಕ್ರೀಡಾಪಟುಗಳನ್ನು ಇಲ್ಲಿ ಈ ಕ್ಯಾಂಪಸ್ಗೆಲ್ಲ ಒಟ್ಟುಗೂಡಿಸಿ ಈ ಥರ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲರೂ ಹೆಚ್ಚು ಕ್ರಿಕೆಟಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಅಂಥದ್ರಲ್ಲಿ ಇವರು ಇದು ಒಂಥರ ಸ್ಪೋರ್ಟ್ಸ್ ಟೀಮ್ ಗೇಮ್ಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಶುಭ ಆರಯ ಅಕಾಡೆಮಿಕ್ ಅಡ್ವೈಸರ್ ಆದ ರವೀಂದ್ರ ರೈ ಅರೆಕ್ಕಳ ಇವರು ಇಂದಿನ ಈ ಸಭೆಗಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸೂರಜ್ ವಿದ್ಯಾಸಂಸ್ಥೆಯ ಚೇರ್ಮನ್ ಆಗಿರತಕ್ಕಂತಹ ಮಂಜುನಾಥ್ ರೇವಣ್ಕರ್ ಅವರೇ, ಇದೀಗ ಇದನ್ನು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಲೋಕಾಯುಕ್ತ ಕಮಿಷನರ್ ಆಗಿರತಕ್ಕಂತಹ ಕುಮಾರ್ ಚಂದ್ರರವರೇ, ಹಾಗೂ HDFC ಬ್ಯಾಂಕಿನ ಮ್ಯಾನೇಜರಾದ ಮಲ್ಲನ್ರವರೇ, ಕ್ರೀಡಾ ಸಂಯೋಜಕರಾಗಿದ್ದ ಅಶ್ರಫ್ರವರೇ, ಪ್ರಾನ್ಸ್ಪಾಲರಾದಂತಹ ರಕ್ಷಿತ್ ಕುಲಾಲ್ರವರೇ, ಹಾಗೂ ಪತ್ರಕರ್ತರಾದಂತಹ ಸತೀಶ್ ಕೊಣಾಜಿಯವರೇ, ಮಾಧ್ಯಮ ಮಿತ್ರರೇ, ಹಾಗೂ ಅಧ್ಯಾಪಕ ವರ್ಗದವರೇ, ವಿದ್ಯಾರ್ಥಿನಿಯರೇ, ನೋಡಿ ಇಲ್ಲೇ ಈಗ ನಾವು ನಮ್ಮ ಕುಮಾರಚಂದ್ರ ಅಂತ ಲೋಕಾಯುಕ್ತರಿದ್ದಾರಲ್ಲ ಅವರ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಅವರನ್ನು ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡಿದರು. ನೀವು ಎಷ್ಟು ಮಂದಿ ಅವರ ಪರಿಚಯವನ್ನು ಕೇಳಿದ್ದೀರೀಗ? ನೋಡಿ, ಅವರ ಸಾಧನೆ ಎಂಥದ್ದು ಅಂತ ನಿಮಗೆ ಗೊತ್ತಿದೆಯಾ? ಯಾವಾಗಲೂ ಅದನ್ನು ಒಬ್ಸರ್ವ್ ಮಾಡಬೇಕು. ಯಾಕೆಂತಂದರೆ ನಿಮ್ಮಲ್ಲಿ ಮತ್ತೋರ್ವ ಕುಮಾರಚಂದ್ರ ಹುಟ್ಟಿಕೊಳ್ಳಬೇಕು. ಇದರ ಉದ್ದೇಶ. ಆದ ಕಾರಣ ವಿದ್ಯಾರ್ಥಿಗಳಾದವರು, ಇಂದಿನ ಯುವಕರಾದಂಥ ನೀವುಗಳು ಇನ್ನೊಬ್ಬರು ಏನು ಸಾಧನೆ ಮಾಡಿದ್ದಾರೆ ಎನ್ನುವುದನ್ನು ಅರಿತುಕೊಂಡು ಅವರಂತೆಯೇ ನಾನು ಆಗಬೇಕು ಎನ್ನುವಂತಹ ಮನೋಸ್ಥಿತಿಯನ್ನು ಹೊಂದಬೇಕು. ಇದು ಬಹಳ ಮುಖ್ಯ. ಇದಕ್ಕೆ ನಾವು ಡಿಸಿಪ್ಲಿನ್ ಅಂತ ಹೇಳೋದು, ಶಿಸ್ತು ಅಂತ. ಅರ್ಥ ಆಯ್ತಲ್ಲ? ಆದ ಕಾರಣ ಭಾರತೀಯ ಸಂಸ್ಕೃತಿಯಲ್ಲಿ ಈ ಆಟೋಟಗಳಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. ಇದು ಮನೋರಂಜನೆಗಾಗಿರುವಂಥದ್ದಲ್ಲ. ನಮ್ಮ ಸತೀಶ್ ಕೊಣಾಜಿಯವರಿಗೆ ಗೊತ್ತುಂಟು, ಇದು ಮನೋರಂಜನೆಗಾಗಿರುವಂಥದ್ದಲ್ಲ. ಇದರಲ್ಲಿ ಈ ಆಟೋಟಗಳಲ್ಲಿ ಒಂದು ಆದರ್ಶ ಇದೆ, ಇದರಲ್ಲಿ ಒಂದು ಮೌಲ್ಯ ಇದೆ. ಇದು ಏನು ಮೌಲ್ಯ ಅಂತಂದರೆ ಹೆಚ್ಚು ಉದ್ದಕ್ಕೆ ಹೋಗುವುದಿಲ್ಲ. ಒಂದು ಡಿಸಿಪ್ಲಿನ್, ಶಿಸ್ತು. 2 ಸಮಯ ಪಾಲನೆ, ಸಮಯ ಪ್ರಜ್ಞೆ. 3 ಗುರಿ, ಒಂದು ಗುರಿ ಮುಟ್ಟಬೇಕು ಎನ್ನುವಂತಹ ಒಂದು ಉದ್ದೇಶ. ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ, ಇದು ಬದುಕಿಗೆ ಬೇಕು. ಸ್ಪರ್ಧಾತ್ಮಕವಾದಂಥ ಮನೋಭಾವನೆ ಅದು ನಮ್ಮ ಬದುಕಿಗೆ ಬೇಕು. ನಾವೆಲ್ಲರೂ ಒಂದೇ, ಸಮತಾವಾದ, ಸಮನ್ವಯದ ಆದರ್ಶ. ಇಲ್ಲಿ ಜಾತಿ ಭೇದ ಇಲ್ಲ, ಇಲ್ಲಿ ವರ್ಗ ಭೇದ ಇಲ್ಲ, ಇಲ್ಲಿ ಧರ್ಮ ಭೇದಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಸಮಾನರು ಎನ್ನುವಂತಹ ಆದರ್ಶ ಇಲ್ಲಿದೆ.
ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಇಲ್ಲಿ ಒಂದು ಛಲ ಇದೆ, ಹಠ ಇದೆ. ನನ್ನ ಟೀಮಿನವರು ಗೆಲ್ಲಬೇಕು ಅಂತ ಅಲ್ವಾ? ಇಲ್ಲಿ ನೀವು ವಾಲಿಬಾಲ್ ಆಟ ಆಡ್ತೀರಿ, ಚೆಂಡನ್ನು ನೀವು ಯಾವತ್ತೂ ಕೂಡ ಕೆಳಗಡೆ ಬೀಳಲಿಕ್ಕೆ ಬಿಡುವುದಿಲ್ಲ. ಯಾರು ಬಿಡ್ತೀರಾ? ಗ್ರೌಂಡಿಗೆ ಬೀಳುವಂಥದ್ದಕ್ಕೆ ನೀವು ಖಂಡಿತ ಅವಕಾಶ ಕೊಡುವುದಿಲ್ಲ. ಯಾಕಂದರೆ ಎಲ್ಲಿಯಾದರೂ ಅದನ್ನು ಬಡಿಯುತ್ತೀರಿ. ಯಾಕಂದರೆ ನೀವು ಟೀಮ್ನವರು ಪರಸ್ಪರ ಒಟ್ಟಾಗಿ ಹೊಂದಾಣಿಕೆಯಿಂದ ಸಹಕರಿಸಿಕೊಂಡಲ್ಲಿ ಕೆಲಸ ಮಾಡ್ತೀರಿ. ಇದು ನಮ್ಮ ಬದುಕಿಗೆ ಬೇಕು. ಅರ್ಥ ಆಯ್ತಾ? ಆದ ಕಾರಣ ನಾವು ಹೊಂದಾಣಿಕೆಯಿಂದ ಬದುಕಬೇಕು, ಪರಸ್ಪರ ಸಹಕರಿಸಿಕೊಂಡು ಬದುಕಬೇಕು ಎನ್ನುವಂತಹ ಮೌಲ್ಯ ಇಲ್ಲಿ ಉಂಟು. ಈ ಎಲ್ಲ ಮೌಲ್ಯಗಳನ್ನು ನಿಮ್ಮ ಆಟದಲ್ಲಿ ನೀವು ಕಲಿತಾ ಇದ್ದೀರಿ. ಇದನ್ನು ನಿಮ್ಮ ಬದುಕಿನಲ್ಲಿ ನೀವೇನು ಮಾಡಬೇಕು? ಉಪಯೋಗ ಮಾಡಿಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ನಡೆಸಬೇಕು. ನೀವು ಮತ್ತೋರ್ವ ಕುಮಾರಚಂದ್ರರಾಗಬೇಕು. ಅರ್ಥ ಆಯ್ತಲ್ಲ? ಆಗ ನಾವು ಇಲ್ಲಿ ಮಾಡಿದಂತಹ ಕಾರ್ಯಕ್ರಮಕ್ಕೆ ಅದು ಸಾರ್ಥಕ ಆಗ್ತದೆ ಎನ್ನುವಂಥದ್ದು. ಇಷ್ಟು ನೀವು ಮನಸ್ಸಿನಲ್ಲಿ ನೆನಪಿನಲ್ಲಿಟ್ಟುಕೊಂಡ್ರೆ ಏನಾಗ್ತೀರಿ? ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀರಿ. ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆದರೆ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರಲಿಕ್ಕೆ ಆಗ್ತದೆ ಅಲ್ವಾ? ಈಗ ನಿಮ್ಮ ಕ್ರಿಕೆಟ್ ಪ್ಲೇಯರ್ ತೆಂಡೂಲ್ಕರ್ ಇದ್ದಾರಲ್ಲ, ಅವರು ಜಗತ್ತಿಗೆ ಒಬ್ಬರು ವ್ಯಕ್ತಿಯಾಗಿದ್ದಾರೆ. ಯಾಕೆ? ಒಂದು ಕ್ರಿಕೆಟ್ ಆಟದಿಂದಾಗಿ ಅಲ್ವಾ? ಆದ ಕಾರಣ ಆ ರೀತಿಯಲ್ಲಿ ನಮ್ಮ ಸಾಧನೆಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಇದು ಬಹಳ ಮುಖ್ಯ. ಇದನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಅಂತಹ ಒಂದು ಭರವಸೆ ನಮಗೆ ಇದೆ. ಅದರ ಒಟ್ಟಿಗೆ ಇಲ್ಲಿ ಸೋಲು ಗೆಲ್ಲುವಂತಹ ಒಂದು ಪ್ರಶ್ನೆ ಅಲ್ಲ, ನೀವು ಪಾರ್ಟಿಸಿಪೇಷನ್ ಮಾಡುವಂಥದ್ದು ಬಹಳ ಮುಖ್ಯ. ಈಗ ತಾನೇ 24 ಕಾಲೇಜುಗಳು ಉಂಟು ಅಂತ ಅವಳು ಹೇಳಿದ್ರು. 24 ಕಾಲೇಜಿನವರೆಲ್ಲ ಸೇರಿದ್ದೀರಿ ನೀವೆಲ್ಲ. ಅಲ್ಲಿ ಈ 24 ಕಾಲೇಜಿನವರೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ. ಈ ಸೇರಿದುವಾಗ ಬಹಳ ಖುಷಿ ಪಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕೆಂದರೆ ಆಟೋಟದಲ್ಲಿ ಇದುವೇ ಇರುವಂಥದ್ದು, ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ಈ ಆಟದಲ್ಲಿರುವಂಥದ್ದು. ಆದ ಕಾರಣ ಸಂತೋಷ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಸಂತೋಷ ಪಡಿ, ಒಳ್ಳೆಯ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ನಾವು ಸೋತಿದ್ದೇವೆ ಎನ್ನುವಂತಹ ಬೇಜಾರು ಮಾಡುವಂಥ ಅಗತ್ಯ ಇಲ್ಲ. ಸೋತವರು ಬೇಜಾರು ಮಾಡಬೇಕಾಗಿಲ್ಲ, ಗೆದ್ದವರು ಖುಷಿ ಪಡಬೇಕಾಗಿಲ್ಲ. ಯಾಕೆಂದರೆ ಇಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ. ಮುಂದೆ ನೀವು ಇಲ್ಲಿ ಸ್ಪರ್ಧೆಯಿಂದ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಒಂದು ಒಳ್ಳೆಯ ಕ್ರೀಡಾಪಟುವಾಗಿಯೂ ಕೂಡ ನೀವು ದೇಶಕ್ಕೆ ಕೀರ್ತಿ ತರಕ್ಕಂಥ ಕೆಲಸವನ್ನು ಮಾಡಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕ್ರೀಡೆಗೆ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಎನ್ನುವುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದಂತಹ ವಿಚಾರ. ಆದ ಕಾರಣ ನೀವು ಆ ಬಗ್ಗೆ ಮನಸ್ಸು ಮಾಡಿ ಮುಂದೆ ಇಲ್ಲಿ ನಡೀತಕ್ಕಂಥ ಎಲ್ಲ ಈ ಕಾರ್ಯಕ್ರಮಗಳು ಬೆಳಗಿನಿಂದ ಸಂಜೆವರೆಗೆ ಈಗ ಇಲ್ಲಿ ವಾಲಿಬಾಲ್ ಸ್ಪರ್ಧೆ ನಡೀಲಿಕ್ಕಿದೆ. ಒಳ್ಳೆ ರೀತಿಯ ಖುಷಿಯಲ್ಲಿ ಅದರಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಮತ್ತು ನಾವು ಆರಾಧಿಸಿಕೊಂಡು ಬಂದಂತಹ ಎಲ್ಲ ದೇವರುಗಳು ನಿಮ್ಮ ಈ ಕ್ರೀಡೆಗೆ ಅನುಗ್ರಹವನ್ನು ಮಾಡಲಿ. ನಿಮಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ತೊಂದರೆ, ದೈಹಿಕವಾದಂಥ ಮಾನಸಿಕವಾದಂಥ ತೊಂದರೆ ಈ ಮೈದಾನದಲ್ಲಿ ಆಗದ ರೀತಿಯಲ್ಲಿ ನಾವು ಆರಾಧಿಸಿಕೊಂಡಂಥ ದೈವಿ ಶಕ್ತಿಗಳು ನಿಮಗೆ ಸಂಪೂರ್ಣ ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದ. Mr. Ashraf, the Physical Education Director, to speak a few words on today's event. ವೇದಿಕೆಯಲ್ಲಿರುವ ಪಂದ್ಯಾಟಕ್ಕೆ ಆಗಮಿಸಿದ ವಿದ್ಯಾರ್ಥಿನಿಯರೇ, ಮೊದಲಿಗೆ ನಾನು ಈ ಸಂಸ್ಥೆಗೆ ಈ ಉಳ್ಳಾಲ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಲಿಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಒಂದು ಕಡೆ ನಮಗೆ ಮಳೆಯ ಹೆದರಿಕೆ, ಹಾಗೆ ಸಮಯದ ಅಭಾವ, ಹಾಗೆ ಆದಷ್ಟು ಚಂದವಾಗಿ ಈ ಕಾರ್ಯಕ್ರಮವನ್ನು ಈ ಕಾಲೇಜಿನ ಆಡಳಿತ ಕಮಿಟಿ ಹಾಗೂ ಇಲ್ಲಿಯ ಪ್ರಾಂಶುಪಾಲರು ಹಾಗೆ ಉಪನ್ಯಾಸಕ ವೃಂದದವರು ಉತ್ತಮವಾಗಿ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಭಾಗವಹಿಸುವ ಹುಡುಗರ ತಂಡ 13 ತಂಡಗಳು ಇದೀಗ ಹೆಸರನ್ನು ನೋಂದಾಯಿಸಿಕೊಂಡಿದೆ. ಹಾಗೂ ಹುಡುಗಿಯರ ತಂಡ 4 ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿದೆ. ಇಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಶುಭವನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. Unveil the pride of our sports fest, the official team jersey and the champions trophy. May I
time to chase it with full passion and sportsmanship. Best of luck to all the teams. On behalf of our organizers, I extend our heartfelt gratitude to our chief guest and all dignitaries for joining us today and encouraging our team. Dr. Manjunath S. Revankar sir for his presidential speech. Silence, please. 100% silence, please. ಇವತ್ತಿನ ಸೂರಜ್ ಪಿ ಯು ಕಾಲೇಜು ಹಾಗೂ ಜ್ಞಾನದೀಪ ಸ್ಕೂಲಿನ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರಾದಂತಹ ಕುಮಾರಚಂದ್ರ ಅವರೇ, ಹಾಗೆ ನಮ್ಮ ಶಾಲೆ ಅಡ್ವೈಸರ್ ಅಂದ ರವೀಂದ್ರ ರೈ ಅವರೇ, HDFC ಬ್ಯಾಂಕ್ ಮ್ಯಾನೇಜರ್ ಅವರೇ, ಪ್ರಿನ್ಸಿಪಾಲ್ರೇ, ಅಶ್ರಫ್ರವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಮುದ್ದು ಮಕ್ಕಳೇ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಗ್ತಾ ಇದೆ ನನಗೆ. ಮೊಟ್ಟ ಮೊದಲನೇದಾಗಿ ನನ್ನ ಮುದ್ದು ಮಕ್ಕಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಿಮ್ಮ ಮುಖಗಳಲ್ಲಿ ಒಂದು ಚಾರ್ಮ್ ಇದೆ. ನಿಮ್ಮನ್ನು ನೋಡಿದಾಗ ಮುಡುಪಿನಂಥ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಒಳ್ಳೆ ಟೂರ್ನಮೆಂಟ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಮುಡುಪಿನಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉಳ್ಳಾಲ ವಲಯದ ಮಕ್ಕಳು ನಮ್ಮ ಶಾಲೆಗೆ ಬಂದಿದ್ದಾರೆ ಅಂತ ಹೇಳಿದರೆ ನನಗೆ ಎಷ್ಟು ಖುಷಿ ಆಗಬೇಕು. ಅದರಷ್ಟು ಖುಷಿ ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳೇ, ನಿಮಗೆ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ಸ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಶಾಲೆಯಲ್ಲಿ ಒಂದು ವಿಶೇಷತೆ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ವಿಶೇಷತೆ ಇದೆ. ವಿಶೇಷತೆ ಇಲ್ಲದೆ ನಾವು ಕಾರ್ಯಕ್ರಮ ಮಾಡೋದಿಲ್ಲ. ಮಾಡಿದರೆ ಒಳ್ಳೆ ರೀತಿಯಿಂದ ಮಾಡ್ತೇವೆ, ಒಳ್ಳೆ ಶಿಸ್ತಿನಿಂದ ಮಾಡ್ತೇವೆ, ಒಳ್ಳೆ ಸಿಸ್ಟಮೆಟಿಕ್ಕಾಗಿ ಎಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲ ಮಕ್ಕಳಿಗೆ ಖುಷಿಯಾಗುವಂಥ ಕೆಲಸವನ್ನು ನಾವು ಮಾಡುವಂಥ ಕೆಲಸ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ಸ್ ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸುಧಾ ನಾವು ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ಹಾಗಾಗಿ ನಿಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಶಾಲೆಯಲ್ಲಿ ಯಾವುದೇ ಡೊನೇಷನ್ ಇಲ್ಲ. ಕಡಿಮೆ ಅಂಕ ಇದ್ದವ್ರನ್ನೂ ತಗೊಳ್ತೇವೆ, ಜಾಸ್ತಿ ಅಂಕ ಇದ್ದವ್ರನ್ನೂ ತಗೊಳ್ತೇವೆ. ಯಾವುದೇ ಡೊನೇಷನ್ ಇಲ್ಲದೆ ಶಾಲೆ ನಡೆಸುವಂಥ ಒಂದು ಏಕೈಕ ಶಾಲೆ ಅಂತ ಹೇಳಿದರೆ ಸೂರಜ್ ಪಿ ಯು ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲ್ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಈಗಿನ ಕಾಲದಲ್ಲಿ ಈಗಾಗಲೇ ನಮ್ಮ ಕುಮಾರಚಂದ್ರ ಅವರು ಹೇಳಿದರು, ಶಾಲೆ ಅಂದರೆ ಮೌಲ್ಯಾಧಾರಿತ ಶಿಕ್ಷಣವೇ ಇಲ್ಲ. ಮೌಲ್ಯಾಧಾರಿತ ಶಿಕ್ಷಣವನ್ನು ಅಳವಡಿಸಿಕೊಂಡು ಎಲ್ಲ ಮಕ್ಕಳಿಗೆ ಬೇಕಾದ ಒಂದು ಎಲ್ಲ ಸವಲತ್ತುಗಳನ್ನು ಕೊಟ್ಟು ಒಂದು ಒಳ್ಳೆಯ ಸುಸಜ್ಜಿತ ಒಂದು ಶಾಲೆ ಸೂರಜ್ ಪಿ ಯು ಕಾಲೇಜ್ ಜ್ಞಾನದೀಪ ಸ್ಕೂಲು. ಅಂಥ ಶಾಲೆಗೆ ನೀವು ಬಂದು ವಾಲಿಬಾಲ್ ಟೂರ್ನಮೆಂಟ್ಗೆ ಬಂದಿದ್ದರೆ ನಿಮ್ಮನ್ನೆಲ್ಲ ತುಂಬ ಹೃದಯ ಅಭಿನಂದನೆ ಹೇಳಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. Program, I request Ms. Pratishtha to deliver the vote of thanks. Every beginning has an end. It gives me immense pleasure to express my words of gratitude to each one of you present here. First and foremost, I express my sincere gratitude to our distinguished chief guest, Mr. Kumar Chandra, SP, Karnataka Lokayukta, Mangalore, for his gracious presence and for sharing his valuable thoughts with us. I thank you wholeheartedly, sir. I also thank Mr. Mallanna Gowda, the manager of HDFC Bank, for gracing this event with his presence. Thank you, sir. I take this opportunity to thank Mr. Ashraf, the coordinator of Ullal Taluk, for his thought-provoking message. Thank you, sir. I express my deep sense of gratitude to our Honorable Chairman, Dr. Manjunath S. Revankar, sir, for his exceptional leadership and dedication to this institution. Thank you, sir. Mr. Ravindra Rai Harekala, sir, the academic advisor of our institution, for his valuable guidance. My heartfelt gratitude goes to our respected principal, Mr. Rakshit Kular, sir, for taking a leading role in organizing this marvelous event. Thank you, sir. I thank all the students and teachers from various colleges for participating in this spectacular sports event. My special thanks goes to the press and media team for their outstanding service. Conducting this event wouldn't have been possible without the tireless efforts of both teaching and non-teaching staff members
who have devoted a lot of time and energy for this program. Last but not the least, I thank all the students for making this day a memorable one. Once again, thank you one and all. And expressing our gratitude and so beautiful. ನಮಗೆ PT ಸರ್ ಮಹಾದೇಶ್ ನೀಡಿ ಗೌರವಿಸಬೇಕಾಗಿದೆ.
ಪ್ರಜ್ಞಾ ಒಂದು ಆನಂದಾಶ್ರಮ ಪರಿಜ್ಞಾನ ಪರಿಜ್ಞಾನ Nasib, balik ke bang. Nine eight. ತಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ.
ಇದೀಗ ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಬೆಸ್ಟ್ ಪಾಸರ್ ಚೇತನ್ ಪುಣ್ಯಕೋಟಿ ತಂಡ, ಬೆಸ್ಟ್ ಅಟ್ಯಾಕರ್ ಸುಶಾಂತ್ ಪುಣ್ಯಕೋಟಿ ತಂಡ, ಈ ಬಾರಿಯ 25-26ನೇ ಸಾಲಿನ ಪುರುಷರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಸೈಂಟ್ ಸೆಬೆಸ್ಟಿಯನ್ PU ಕಾಲೇಜ್ ಬಾಲಕರ ತಂಡ ಪಡೆದಿರುತ್ತದೆ. ಗೆದ್ದಂತಹ ತಂಡಕ್ಕೆ ಶುಭ ಕೋರುತ್ತಾ ಈ ಬಾರಿಯ ದ್ವಿತೀಯ ಸ್ಥಾನ ಸೈಂಟ್ ಸೆಬೆಸ್ಟಿಯನ್ PU ಕಾಲೇಜ್. ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗ ಆಟದ ಮೂಲಕ ಸೈಂಟ್ ಸೆಬೆಸ್ಟಿಯನ್ ತಂಡ ಈ ಬಾರಿ ದ್ವಿತೀಯ ಸ್ಥಾನವಾಗಿ ಹೊರಹೊಮ್ಮಿದೆ. ಚಾಂಪಿಯನ್ ತಂಡವಾಗಿ ಹೊರಹೊಮ್ಮುತ್ತಿದೆ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ. ಸತತ 2ನೇ ಬಾರಿ ಕೂಡ ತನ್ನ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾ ಇದೆ. ಉಳ್ಳಾಳದಲ್ಲಿ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದ ಖ್ಯಾತಿ ಶ್ರೀ ಶಾರದಾ ವಿದ್ಯಾ ಗಣಪತಿ ಕೇಂದ್ರ. ಅದೆಷ್ಟೋ ಅನೇಕ ಸ್ಟೇಟ್ ಆಟಗಾರರನ್ನು ಹೊಂದಿದಂಥ ತಂಡ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೋರುತ್ತಾ ಸೂರಜ್ PU ಕಾಲೇಜಿನ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದ ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪತ್ರಿಕಾ ಉದ್ಯಮ ಮಾಧ್ಯಮದವರಿಗೂ ಸಹ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಈ ಪಂದ್ಯಾಟ ಇಡೀ ದಿನ ಸುಸೂತ್ರವಾಗಿ ನಡೆಯಬೇಕಾದರೆ ವರುಣದೇವನ ಕೃಪೆಯು ನಮಗೆ ಆಶೀರ್ವಾದಿಸಿದೆ. ಆದ್ದರಿಂದ ವರುಣದೇವನಿಗೂ ಒಂದು ಧನ್ಯವಾದ ಸಲ್ಲಿಸುತ್ತಾ ಅದೇ ರೀತಿ ನಮಗೆ ಇಂದಿನ ಸೌಂಡ್ ವ್ಯವಸ್ಥೆ ಮಾಡಿದಂತಹ ಸೌಂಡ್ ಇವರಿಗೆ ಸಹ ಧನ್ಯವಾದಗಳು.